ಇಬ್ಬರು ಬೆಂಗಳೂರಿಗರು, ಒಬ್ಬ ಚಿತ್ರದುರ್ಗ ಮತ್ತೊಬ್ಬರು ಹಾವೇರಿ ಮೂಲದವರು ಮೃತಪಟ್ಟಿರೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈವರೆಗೆ ಇಬ್ಬರ ಮೃತದೇಹಗಳು ಮಾತ್ರ ಗುರುತು ಪತ್ತೆಯಾಗಿದೆ. ಪಹಲ್ಗಾಮ್ನಲ್ಲಿ 20ಕ್ಕೂ ಹೆಚ್ಚು ಕನ್ನಡಿಗರಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಲ್ಲಿಯವರೆಗೆ 3 ಜನರ ಸಾವನ್ನ ಖಚಿತಪಡಿಸಲಾಗಿದೆ. ಒಂದು ಕಾಶ್ಮೀರದ ಬಾರಾಮುಲ್ಲಾದ ಗಡಿಯಲ್ಲಿ ಉಗ್ರರು ನುಸುಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 4-5 ಉಗ್ರರು ಬಾರಾಮುಲ್ಲಾದ ಗಡಿ ನುಸುಳುವ ಪ್ರಯತ್ನ ನಡೆಸಿದ್ದಾರೆ. 24 ಗಂಟೆಯಲ್ಲಿ 2 ಬಾರಿ ಗಡಿ ನುಸುಳುವ ಪ್ರಯತ್ನ ವಿಫಲಗೊಳಿಸಿದೆ ಸೇನೆ. ಉಗ್ರರ ದಾಳಿಗೆ 25ಕ್ಕೂ ಹೆಚ್ಚು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಪಹಲ್ಗಾಮ್ನಲ್ಲಿ. ಆದ್ರೆ 24 ಗಂಟೆಯಲ್ಲಿ 2 ಬಾರಿ ಗಡಿ ನುಸುಳುವ ಪ್ರಯತ್ನ ಉಗ್ರರು ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.